ರಂಜಿತ್ ಡೀಟೇಲ್ಸ್ಗಾಗಿ ವೀಕ್ಷಕರು ಇನ್ನು ದೇಶದ ಒಳಗೆ ಇದ್ದು ಸಭ್ಯರಂತೆ ಮುಖವಾಡ ಧರಿಸಿ ತಾಯ್ನಾಡಿಗೆ ದ್ರೋಹ ಬಗೆಯೋ ದ್ರೋಹಿಗಳಿಗೆ ಇನ್ನು ಉಳಿಗಾಲ ಇಲ್ಲ. ವೈಟ್ ಕಾಲರ್ ಟೆರರಿಸ್ಟ್ಗಳ ರಣಬೇಟೆ ಆಡೋದಕ್ಕೆ ಶುರುವಾಗಿದ್ದು ಕೆಂಪುಕೋಟೆಯಲ್ಲಿ ರಕ್ತ ಹರಿಸಿದ್ದ ಪಾತಕಿಯ ಮನೆ ಮಣ್ಣು ಪಾಲಾಗಿದೆ. ಅತಿ ದೊಡ್ಡ ಎಚ್ಚರಿಕೆಯ ಸಂದೇಶ ಈ ಮೂಲಕ ರವಾನೆಯಾಗಿದೆ. ದೇಶದೊಳಗಿನ ಸಂಚುಕೋರರ ರಣಬೇಟೆ ಶುರು. ದೆಹಲಿ ಸ್ಫೋಟ ನಡೆಸಿದ ಉಮರ್ ಮನೆ ಉಡೀಸ್. ರಣಬೇಟೆ. ದೇಶದೊಳಗಿನ ಉಗ್ರರ ರಣಬೇಟೆ ಶುರುವಾಗಿದೆ. ದೆಹಲಿ ಸ್ಫೋಟದ ಹಿಂದಿನ ಪಾತಕಿಯ ಮನೆ ನೆಲಸಮವಾಗಿದೆ. ದೇಶದೊಳಗಿದ್ದುಕೊಂಡು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದರೆ ಯಾರನ್ನೂ ಸುಮ್ಮನೆ ಬಿಡೋಲ್ಲ. ಉಗ್ರ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಉಳಿಗಾಲ ಇಲ್ಲ ಅನ್ನೋರಿಗೆ ಈ ದೃಶ್ಯ ಸಾಕ್ಷಿಯಾಗಿದೆ. ದೆಹಲಿ ಸ್ಫೋಟದಲ್ಲಿ 12 ಅಮಾಯಕರ ಜೀವ ಹೋಗಿತ್ತು. ಇದೀಗ ಆ ಅಮಾಯಕರ ಸಾವಿಗೆ ಪ್ರತೀಕಾರ ಶುರುವಾಗಿದೆ. ಆತ್ಮಾಹುತಿ ಬಾಂಬರ್ ಉಮರ್ ನಬಿ ಮನೆಯನ್ನು ಐಇಡಿ ಅಂದರೆ ಸುಧಾರಿತ ಸ್ಫೋಟವಿಟ್ಟು ಉಡಾಯಿಸಲಾಗಿದೆ. ಉಗ್ರ ಡಾಕ್ಟರ್ ಉಮರ್ ನಬಿಯ ಮನೆ ರಾತ್ರಿ ಬೆಳಗಾಗುವುದರೊಳಗೆ ಇಲ್ಲದಂತಾಗಿದೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಆತನ ಮನೆ ಇತ್ತು. ಈಗ ಅಲ್ಲಿ ಭದ್ರತಾ ಪಡೆಗಳು ಮನೆಯ ಕುರುಹು ಇಲ್ಲದಂತೆ ಮಾಡಿದ್ದಾರೆ. ದೇಶದೊಳಗಿದ್ದು ದ್ರೋಹ ಬಗೆಯುವ ಕೆಲಸ ಮಾಡಿದರೆ ಅವರ ಜೊತೆ ಅವರ ಜಾತಕವೇ ಇಲ್ಲದಂತಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ದೇಶದ ಹೊರಗಿದ್ದ ಉಗ್ರರ ನಾಮಾವಶೇಷ ಮಾಡಲಾಗಿತ್ತು. ಆದರೆ ಈಗ ದೇಶದೊಳಗೆ ಇದ್ದು ಮುಖವಾಡ ಧರಿಸಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರೋರನ್ನ ಹುಡುಕಿ ನಾಶ ಮಾಡಬೇಕಾಗಿದೆ. ದೆಹಲಿ ಸ್ಫೋಟದ ಬಳಿಕ ಜಿಹಾದಿ ಡಾಕ್ಟರ್ಗಳ ಮುಖವಾಡ ಕಳಚಿದ್ದು 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ಐಸಿಸ್ ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಅವರೆಲ್ಲರಿಗೂ ಇದೇ ಶಾಸ್ತಿಯಾಗಬೇಕಾಗಿದೆ. ಫರೀದಾಬಾದ್ ವಿವಿ ನೆಲಸಮಕ್ಕೂ ಕೂಗು. ದೆಹಲಿ ಸ್ಫೋಟದ ಸಂಚಿನಲ್ಲಿ ಅರೆಸ್ಟ್ ಆಗಿರೋ ಎಲ್ಲಾ ವೈದ್ಯ ಉಗ್ರ ಮೂಲ ಇದೇ ಫರೀದಾಬಾದ್ನ ಅಲ್ ಫಲಾ ವಿವಿ. ಅಷ್ಟೇ ಅಲ್ಲ, ಅಲ್ ಫಲಾ ವಿವಿ ಸಂಸ್ಥಾಪಕ ಕೂಡ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗಿದೆ. 7.5 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ ಅಲ್ ಫಲಾ ಸಂಸ್ಥಾಪಕ ತುಕ ಶಕ್ತಿಗಳ ಉಗಮ ಸ್ಥಾನವಾಗಿದೆ. ಹೀಗಾಗಿ ಈ ವಿಶ್ವವಿದ್ಯಾಲಯವನ್ನು ಬ್ಯಾನ್ ಮಾಡಿ ನೆಲಸಮ ಮಾಡಿ ಅನ್ನೋ ಕೂಗು ದೇಶದ ಮೂಲೆ ಮೂಲೆಯಿಂದ ಕೇಳಿಬರುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಂಜಿತ್ ಡೀಟೇಲ್ಸ್ಗಾಗಿ ವೀಕ್ಷಕರು ಇನ್ನು ದೇಶದ ಒಳಗೆ ಇದ್ದು ಸಭ್ಯರಂತೆ ಮುಖವಾಡ ಧರಿಸಿ ತಾಯ್ನಾಡಿಗೆ ದ್ರೋಹ ಬಗೆಯೋ ದ್ರೋಹಿಗಳಿಗೆ ಇನ್ನು ಉಳಿಗಾಲ ಇಲ್ಲ. ವೈಟ್ ಕಾಲರ್ ಟೆರರಿಸ್ಟ್ಗಳ ರಣಬೇಟೆ ಆಡೋದಕ್ಕೆ ಶುರುವಾಗಿದ್ದು ಕೆಂಪುಕೋಟೆಯಲ್ಲಿ ರಕ್ತ ಹರಿಸಿದ್ದ ಪಾತಕಿಯ ಮನೆ ಮಣ್ಣು ಪಾಲಾಗಿದೆ. ಅತಿ ದೊಡ್ಡ ಎಚ್ಚರಿಕೆಯ ಸಂದೇಶ ಈ ಮೂಲಕ ರವಾನೆಯಾಗಿದೆ. ದೇಶದೊಳಗಿನ ಸಂಚುಕೋರರ ರಣಬೇಟೆ ಶುರು. ದೆಹಲಿ ಸ್ಫೋಟ ನಡೆಸಿದ ಉಮರ್ ಮನೆ ಉಡೀಸ್. ರಣಬೇಟೆ. ದೇಶದೊಳಗಿನ ಉಗ್ರರ ರಣಬೇಟೆ ಶುರುವಾಗಿದೆ. ದೆಹಲಿ ಸ್ಫೋಟದ ಹಿಂದಿನ ಪಾತಕಿಯ ಮನೆ ನೆಲಸಮವಾಗಿದೆ. ದೇಶದೊಳಗಿದ್ದುಕೊಂಡು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದರೆ ಯಾರನ್ನೂ ಸುಮ್ಮನೆ ಬಿಡೋಲ್ಲ. ಉಗ್ರ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಉಳಿಗಾಲ ಇಲ್ಲ ಅನ್ನೋರಿಗೆ ಈ ದೃಶ್ಯ ಸಾಕ್ಷಿಯಾಗಿದೆ. ದೆಹಲಿ ಸ್ಫೋಟದಲ್ಲಿ 12 ಅಮಾಯಕರ ಜೀವ ಹೋಗಿತ್ತು. ಇದೀಗ ಆ ಅಮಾಯಕರ ಸಾವಿಗೆ ಪ್ರತೀಕಾರ ಶುರುವಾಗಿದೆ. ಆತ್ಮಾಹುತಿ ಬಾಂಬರ್ ಉಮರ್ ನಬಿ ಮನೆಯನ್ನು ಐಇಡಿ ಅಂದರೆ ಸುಧಾರಿತ ಸ್ಫೋಟವಿಟ್ಟು ಉಡಾಯಿಸಲಾಗಿದೆ. ಉಗ್ರ ಡಾಕ್ಟರ್ ಉಮರ್ ನಬಿಯ ಮನೆ ರಾತ್ರಿ ಬೆಳಗಾಗುವುದರೊಳಗೆ ಇಲ್ಲದಂತಾಗಿದೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಆತನ ಮನೆ ಇತ್ತು. ಈಗ ಅಲ್ಲಿ ಭದ್ರತಾ ಪಡೆಗಳು ಮನೆಯ ಕುರುಹು ಇಲ್ಲದಂತೆ ಮಾಡಿದ್ದಾರೆ. ದೇಶದೊಳಗಿದ್ದು ದ್ರೋಹ ಬಗೆಯುವ ಕೆಲಸ ಮಾಡಿದರೆ ಅವರ ಜೊತೆ ಅವರ ಜಾತಕವೇ ಇಲ್ಲದಂತಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ದೇಶದ ಹೊರಗಿದ್ದ ಉಗ್ರರ ನಾಮಾವಶೇಷ ಮಾಡಲಾಗಿತ್ತು. ಆದರೆ ಈಗ ದೇಶದೊಳಗೆ ಇದ್ದು ಮುಖವಾಡ ಧರಿಸಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರೋರನ್ನ ಹುಡುಕಿ ನಾಶ ಮಾಡಬೇಕಾಗಿದೆ. ದೆಹಲಿ ಸ್ಫೋಟದ ಬಳಿಕ ಜಿಹಾದಿ ಡಾಕ್ಟರ್ಗಳ ಮುಖವಾಡ ಕಳಚಿದ್ದು 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ಐಸಿಸ್ ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಅವರೆಲ್ಲರಿಗೂ ಇದೇ ಶಾಸ್ತಿಯಾಗಬೇಕಾಗಿದೆ. ಫರೀದಾಬಾದ್ ವಿವಿ ನೆಲಸಮಕ್ಕೂ ಕೂಗು. ದೆಹಲಿ ಸ್ಫೋಟದ ಸಂಚಿನಲ್ಲಿ ಅರೆಸ್ಟ್ ಆಗಿರೋ ಎಲ್ಲಾ ವೈದ್ಯ ಉಗ್ರ ಮೂಲ ಇದೇ ಫರೀದಾಬಾದ್ನ ಅಲ್ ಫಲಾ ವಿವಿ. ಅಷ್ಟೇ ಅಲ್ಲ, ಅಲ್ ಫಲಾ ವಿವಿ ಸಂಸ್ಥಾಪಕ ಕೂಡ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗಿದೆ. 7.5 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ ಅಲ್ ಫಲಾ ಸಂಸ್ಥಾಪಕ ತುಕ ಶಕ್ತಿಗಳ ಉಗಮ ಸ್ಥಾನವಾಗಿದೆ. ಹೀಗಾಗಿ ಈ ವಿಶ್ವವಿದ್ಯಾಲಯವನ್ನು ಬ್ಯಾನ್ ಮಾಡಿ ನೆಲಸಮ ಮಾಡಿ ಅನ್ನೋ ಕೂಗು ದೇಶದ ಮೂಲೆ ಮೂಲೆಯಿಂದ ಕೇಳಿಬರುತ್ತಿದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಂಜಿತ್ ಡೀಟೇಲ್ಸ್ಗಾಗಿ ವೀಕ್ಷಕರು, ಇನ್ನು ದೇಶದ ಒಳಗೆ ಇದ್ದು ಸಭ್ಯರಂತೆ ಮುಖವಾಡ ಧರಿಸಿ ತಾಯ್ನಾಡಿಗೆ ದ್ರೋಹ ಬಗೆಯೋ ದ್ರೋಹಿಗಳಿಗೆ ಇನ್ನು ಉಳಿಗಾಲ ಇಲ್ಲ. ವೈಟ್ ಕಾಲರ್ ಟೆರರಿಸ್ಟ್ಗಳ ರಣಬೇಟೆ ಆಡೋದಕ್ಕೆ ಶುರುವಾಗಿದ್ದು, ಕೆಂಪುಕೋಟೆಯಲ್ಲಿ ರಕ್ತ ಹರಿಸಿದ್ದ ಪಾತಕಿಯ ಮನೆ ಮಣ್ಣು ಪಾಲಾಗಿದೆ. ಅತಿ ದೊಡ್ಡ ಎಚ್ಚರಿಕೆಯ ಸಂದೇಶ ಈ ಮೂಲಕ ರವಾನೆಯಾಗಿದೆ. ದೇಶದೊಳಗಿನ ಸಂಚುಕೋರರ ರಣಬೇಟೆ ಶುರು. ದೆಹಲಿ ಸ್ಫೋಟ ನಡೆಸಿದ ಉಮರ್ ಮನೆ ಉಡೀಸ್. ರಣಬೇಟೆ. ದೇಶದೊಳಗಿನ ಉಗ್ರರ ರಣಬೇಟೆ ಶುರುವಾಗಿದೆ. ದೆಹಲಿ ಸ್ಫೋಟದ ಹಿಂದಿನ ಪಾತಕಿಯ ಮನೆ ನೆಲಸಮವಾಗಿದೆ. ದೇಶದೊಳಗಿದ್ದುಕೊಂಡು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದರೆ ಯಾರನ್ನೂ ಸುಮ್ಮನೆ ಬಿಡೋಲ್ಲ. ಉಗ್ರ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಉಳಿಗಾಲ ಇಲ್ಲ ಅನ್ನೋರಿಗೆ ಈ ದೃಶ್ಯ ಸಾಕ್ಷಿಯಾಗಿದೆ. ದೆಹಲಿ ಸ್ಫೋಟದಲ್ಲಿ 12 ಅಮಾಯಕರ ಜೀವ ಹೋಗಿತ್ತು. ಇದೀಗ ಆ ಅಮಾಯಕರ ಸಾವಿಗೆ ಪ್ರತೀಕಾರ ಶುರುವಾಗಿದೆ. ಆತ್ಮಾಹುತಿ ಬಾಂಬರ್ ಉಮರ್ ನಬಿ ಮನೆಯನ್ನು ಐಇಡಿ ಅಂದರೆ ಸುಧಾರಿತ ಸ್ಫೋಟವಿಟ್ಟು ಉಡಾಯಿಸಲಾಗಿದೆ. ಉಗ್ರ ಡಾಕ್ಟರ್ ಉಮರ್ ನಬಿಯ ಮನೆ ರಾತ್ರಿ ಬೆಳಗಾಗುವುದರೊಳಗೆ ಇಲ್ಲದಂತಾಗಿದೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಆತನ ಮನೆ ಇತ್ತು. ಈಗ ಅಲ್ಲಿ ಭದ್ರತಾ ಪಡೆಗಳು ಮನೆಯ ಕುರುಹು ಇಲ್ಲದಂತೆ ಮಾಡಿದ್ದಾರೆ. ದೇಶದೊಳಗಿದ್ದು ದ್ರೋಹ ಬಗೆಯುವ ಕೆಲಸ ಮಾಡಿದರೆ ಅವರ ಜೊತೆ ಅವರ ಜಾತಕವೇ ಇಲ್ಲದಂತಾಗುತ್ತೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ದೇಶದ ಹೊರಗಿದ್ದ ಉಗ್ರರ ನಾಮಾವಶೇಷ ಮಾಡಲಾಗಿತ್ತು. ಆದರೆ ಈಗ ದೇಶದೊಳಗೆ ಇದ್ದು ಮುಖವಾಡ ಧರಿಸಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರೋರನ್ನ ಹುಡುಕಿ ನಾಶ ಮಾಡಬೇಕಾಗಿದೆ. ದೆಹಲಿ ಸ್ಫೋಟದ ಬಳಿಕ ಜಿಹಾದಿ ಡಾಕ್ಟರ್ಗಳ ಮುಖವಾಡ ಕಳಚಿದ್ದು 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ಐಸಿಸ್ ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಅವರೆಲ್ಲರಿಗೂ ಇದೇ ಶಾಸ್ತಿಯಾಗಬೇಕಾಗಿದೆ. ಫರೀದಾಬಾದ್ ವಿವಿ ನೆಲಸಮಕ್ಕೂ ಕೂಗು. ದೆಹಲಿ ಸ್ಫೋಟದ ಸಂಚಿನಲ್ಲಿ ಅರೆಸ್ಟ್ ಆಗಿರೋ ಎಲ್ಲಾ ವೈದ್ಯ ಉಗ್ರ ಮೂಲ ಇದೇ ಫರೀದಾಬಾದ್ನ ಅಲ್ ಫಲಾ ವಿವಿ. ಅಷ್ಟೇ ಅಲ್ಲ, ಅಲ್ ಫಲಾ ವಿವಿ ಸಂಸ್ಥಾಪಕ ಕೂಡ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗಿದೆ. 7.5 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ ಅಲ್ ಫಲಾ ಸಂಸ್ಥಾಪಕ ತುಕ ಶಕ್ತಿಗಳ ಉಗಮ ಸ್ಥಾನವಾಗಿದೆ. ಹೀಗಾಗಿ ಈ ವಿಶ್ವವಿದ್ಯಾಲಯವನ್ನು ಬ್ಯಾನ್ ಮಾಡಿ ನೆಲಸಮ ಮಾಡಿ ಅನ್ನೋ ಕೂಗು ದೇಶದ ಮೂಲೆ ಮೂಲೆಯಿಂದ ಕೇಳಿಬರುತ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಂಜಿತ್ ಡೀಟೇಲ್ಸ್ಗಾಗಿ ವೀಕ್ಷಕರು, ಇನ್ನು ದೇಶದ ಒಳಗೆ ಇದ್ದು ಸಭ್ಯರಂತೆ ಮುಖವಾಡ ಧರಿಸಿ ತಾಯ್ನಾಡಿಗೆ ದ್ರೋಹ ಬಗೆಯೋ ದ್ರೋಹಿಗಳಿಗೆ ಇನ್ನು ಉಳಿಗಾಲ ಇಲ್ಲ. ವೈಟ್ ಕಾಲರ್ ಟೆರರಿಸ್ಟ್ಗಳ ರಣಬೇಟೆ ಆಡೋದಕ್ಕೆ ಶುರುವಾಗಿದ್ದು, ಕೆಂಪುಕೋಟೆಯಲ್ಲಿ ರಕ್ತ ಹರಿಸಿದ್ದ ಪಾತಕಿಯ ಮನೆ ಮಣ್ಣು ಪಾಲಾಗಿದೆ. ಅತಿ ದೊಡ್ಡ ಎಚ್ಚರಿಕೆಯ ಸಂದೇಶ ಈ ಮೂಲಕ ರವಾನೆಯಾಗಿದೆ. ದೇಶದೊಳಗಿನ ಸಂಚುಕೋರರ ರಣಬೇಟೆ ಶುರು. ದೆಹಲಿ ಸ್ಫೋಟ ನಡೆಸಿದ ಉಮರ್ ಮನೆ ಉಡೀಸ್. ರಣಬೇಟೆ. ದೇಶದೊಳಗಿನ ಉಗ್ರರ ರಣಬೇಟೆ ಶುರುವಾಗಿದೆ. ದೆಹಲಿ ಸ್ಫೋಟದ ಹಿಂದಿನ ಪಾತಕಿಯ ಮನೆ ನೆಲಸಮವಾಗಿದೆ. ದೇಶದೊಳಗಿದ್ದುಕೊಂಡು ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದರೆ ಯಾರನ್ನೂ ಸುಮ್ಮನೆ ಬಿಡೋಲ್ಲ. ಉಗ್ರ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಉಳಿಗಾಲ ಇಲ್ಲ ಅನ್ನೋರಿಗೆ ಈ ದೃಶ್ಯ ಸಾಕ್ಷಿಯಾಗಿದೆ. ದೆಹಲಿ ಸ್ಫೋಟದಲ್ಲಿ 12 ಅಮಾಯಕರ ಜೀವ ಹೋಗಿತ್ತು. ಇದೀಗ ಆ ಅಮಾಯಕರ ಸಾವಿಗೆ ಪ್ರತೀಕಾರ ಶುರುವಾಗಿದೆ. ಆತ್ಮಾಹುತಿ ಬಾಂಬರ್ ಉಮರ್ ನಬಿ ಮನೆಯನ್ನು ಐಇಡಿ ಅಂದರೆ ಸುಧಾರಿತ ಸ್ಫೋಟವಿಟ್ಟು ಉಡಾಯಿಸಲಾಗಿದೆ. ಉಗ್ರ ಡಾಕ್ಟರ್ ಉಮರ್ ನಬಿಯ ಮನೆ ರಾತ್ರಿ ಬೆಳಗಾಗುವುದರೊಳಗೆ ಇಲ್ಲದಂತಾಗಿದೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಆತನ ಮನೆ ಇತ್ತು. ಈಗ ಅಲ್ಲಿ ಭದ್ರತಾ ಪಡೆಗಳು ಮನೆಯ ಕುರುಹು ಇಲ್ಲದಂತೆ ಮಾಡಿದ್ದಾರೆ. ದೇಶದೊಳಗಿದ್ದು ದ್ರೋಹ ಬಗೆಯುವ ಕೆಲಸ ಮಾಡಿದರೆ ಅವರ ಜೊತೆ ಅವರ ಜಾತಕವೇ ಇಲ್ಲದಂತಾಗುತ್ತೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ ದೇಶದ ಹೊರಗಿದ್ದ ಉಗ್ರರ ನಾಮಾವಶೇಷ ಮಾಡಲಾಗಿತ್ತು. ಆದರೆ ಈಗ ದೇಶದೊಳಗೆ ಇದ್ದು ಮುಖವಾಡ ಧರಿಸಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರೋರನ್ನ ಹುಡುಕಿ ನಾಶ ಮಾಡಬೇಕಾಗಿದೆ. ದೆಹಲಿ ಸ್ಫೋಟದ ಬಳಿಕ ಜಿಹಾದಿ ಡಾಕ್ಟರ್ಗಳ ಮುಖವಾಡ ಕಳಚಿದ್ದು 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಮತ್ತು ಐಸಿಸ್ ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಅವರೆಲ್ಲರಿಗೂ ಇದೇ ಶಾಸ್ತಿಯಾಗಬೇಕಾಗಿದೆ. ಫರೀದಾಬಾದ್ ವಿವಿ ನೆಲಸಮಕ್ಕೂ ಕೂಗು. ದೆಹಲಿ ಸ್ಫೋಟದ ಸಂಚಿನಲ್ಲಿ ಅರೆಸ್ಟ್ ಆಗಿರೋ ಎಲ್ಲಾ ವೈದ್ಯ ಉಗ್ರ ಮೂಲ ಇದೇ ಫರೀದಾಬಾದ್ನ ಅಲ್ ಫಲಾ ವಿವಿ. ಅಷ್ಟೇ ಅಲ್ಲ, ಅಲ್ ಫಲಾ ವಿವಿ ಸಂಸ್ಥಾಪಕ ಕೂಡ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗಿದೆ. 7.5 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ ಅಲ್ ಫಲಾ ಸಂಸ್ಥಾಪಕ ತುಕ ಶಕ್ತಿಗಳ ಉಗಮ ಸ್ಥಾನವಾಗಿದೆ. ಹೀಗಾಗಿ ಈ ವಿಶ್ವವಿದ್ಯಾಲಯವನ್ನು ಬ್ಯಾನ್ ಮಾಡಿ
ನೆಲಸಮ ಮಾಡಿ ಅನ್ನೋ ಕೂಗು ದೇಶದ ಮೂಲೆ ಮೂಲೆಯಿಂದ ಕೇಳಿಬರುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.